ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ದಯೆ, ಕರುಣೆ, ಪ್ರೇಮದಲ್ಲಿ ನಿಮ್ಮ ಜೀವನ ಸಂರಕ್ಷಿಸಲ್ಪಡ್ತಾ ಇದೆ, ಹಾಗೆ ಮಾರ್ಗದರ್ಶಿಸಲ್ಪಡ್ತಾ ಇದೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಯಾವ ರೀತಿಯ ನಂಬಿಕೆ ಎನರ್ಜಿಯೊಂದಿಗೆ ಕನೆಕ್ಟ್ ಆಗ್ತಿರೋ ಅದೇ ರೀತಿ ಭರವಸೆಯ ಒಂದು ಮಾರ್ಗದರ್ಶನ, ಹಾಗೆ ಹೀಲಿಂಗ್, ಹಾಗೆ ಅನೇಕ ರೀತಿಯ ಮಾರ್ಗದರ್ಶನದಲ್ಲಿ ನೀವು ಹೇಗೆ ತಿರುವನ್ನು ತಗೊಳ್ಬೇಕು ಅನ್ನುವ ದಾರಿ ತೆರೆದುಕೊಳ್ತಾ ಹೋಗುತ್ತೆ. ಹಾಗೆ ಮೊದಲನೇದಾಗಿ ಇಲ್ಲಿ ನಿಮಗೆ ಈಗಿನ ಎನರ್ಜಿಗೆ ಯಾವ ರೀತಿಯ ಒಂದು ಮನಸ್ಥಿತಿಯ ಅನುಗುಣವಾಗಿ ಇಲ್ಲಿ ಗುರುವಿನಿಂದ ಹಾಗೆ ನೀವು ನಂಬಿದ ದೈವ ಶಕ್ತಿಯ ರಕ್ಷಣೆಯ ಬಲವಾಗಿ ಯಾವ ರೀತಿಯ ಒಂದು ಸಂದೇಶ ನಿಮ್ಮ ಈಗಿನ ಎನರ್ಜಿಗೆ, ಈಗಿನ ಮನಸ್ಥಿತಿಗೆ ಸಿಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನೀವು ನಂಬಿದ ಗುರುವನ್ನ ಹಾಗೆ ದೇವರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ ಮನಸ್ಸನ್ನು ಶಾಂತಗೊಳಿಸಿ ನಂಬಿಕೆಯನ್ನು ಮುಖ್ಯವಾಗಿಸಿ ಹಾಗೆ ಭಗವಂತನ ಎನರ್ಜಿಗೆ ಕನೆಕ್ಟ್ ಆಗಿ ಆತ್ಮೀಯವಾಗಿ ನಿಮ್ಮನ್ನ ಅವರ ಶರಣದಲ್ಲಿ ತಗೊಂಡು ಅವರು ನಿಮ್ಮ ಜೊತೆ ಒಂದು ಪ್ರಯಾಣವನ್ನು ಶುರು ಮಾಡಿದ್ದಾರೆ. ನೀವು ನಂಬಿದ ಗುರುವು ದೈವಶಕ್ತಿ ಅನ್ನೋದು ಮೊದಲನೇದಾಗಿ ಇಲ್ಲಿ ನಿಮ್ಮ ಈಗಿನ ಮನಸ್ಥಿತಿಗೆ ಒಂದು ಅನುಭವ ನೀಡುವ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ಒಂದು ಆತ್ಮೀಯವಾದ ಸಂದೇಶ ಇದು ಗುರುವಿನಿಂದ. ಹಾಗೆ ಇಲ್ಲಿ ನಿಮ್ಮ ಗರ್ಭದ ದಾರಿ ಮುಚ್ಚಲ್ಪಟ್ಟಿಲ್ಲ. ಅಂದರೆ ಇಲ್ಲಿ ಕೆಲವರ ಮನಸ್ಥಿತಿ ಹೇಗಿದೆ ಅಂದರೆ, ನನಗಿನ್ನೂ ಸಂತಾನ ಆಗಿಲ್ಲ, ತಡ ಆಗ್ತಾ ಇದೆ, ಪದೇ ಪದೇ ಯಾಕೋ ಅಬಾರ್ಷನ್ ಆಗ್ತಾ ಇದೆ, ಯಾಕೆ ಈ ರೀತಿಯ ಸಮಸ್ಯೆ, ಏನು ನನಗೆ ದೋಷ ಇದೆಯಾ, ಇಲ್ಲ ಏನಾದರೂ ಸಮಸ್ಯೆ ಇದೆಯಾ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮ್ಮ ಗರ್ಭದ ದಾರಿ ಮುಚ್ಚಲ್ಪಟ್ಟಿಲ್ಲ. ಆತ್ಮ ಇನ್ನೂ ಬೆಳಕು, ನಂಬಿಕೆ ಮತ್ತು ಒಳಗಿನ ಶಾಂತಿಗೆ ಸಿದ್ಧವಾಗ್ತಾ ಇದೆ. ಕೆಲವು ಆಶೀರ್ವಾದಗಳು ತಡವಾಗಿ ಬರ್ತವೆ, ಯಾಕಂದರೆ ಅವು ಜೀವನವನ್ನು ಬದಲಾಯಿಸುವ ಮಟ್ಟದಲ್ಲಿ ಅವು ನಿಮ್ಮ ಬಳಿ ಬರ್ತವೆ. ಕೆಲವೊಂದು ದೋಷಗಳು ಕೂಡ ನಿಮಗೆ ಯಾವುದೋ ರೀತಿಯಲ್ಲಿ ಕಾಡ್ತಾ ಇದೆ, ಅದು ಈ ಜನ್ಮದಲ್ಲ ಹಿಂದಿನ ಜನ್ಮದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ದೇವದೂತರ ರಕ್ಷಣೆ ಕೂಡ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ನಿಮ್ಮದೇ ಆದ ಒಂದು ಕರ್ಮಗಳ ಒಂದು ಶ್ರದ್ಧಾ ಸಬೂರಿಯ ಫಲವಿದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನಿಜ ಜೀವನದಲ್ಲಿ ಗರ್ಭಧಾರಣೆ ಸಂಬಂಧಿತ ವಿಷಯಗಳಿಗೆ ನೀವು ವೈದ್ಯಕೀಯ ಸಲಹೆಯನ್ನು ತಗೊಳ್ತಾ ಇದ್ದೀರಾ. ಅದರಲ್ಲಿ ಆದರೂ ಕೂಡ ಒತ್ತಡ ಇದೆ, ನಿಮಗೆ ಸಂದೇಹ ಇದೆ, ಏನಾಗ್ಬೋದು ಏನು ಅನ್ನೋ ರೀತಿಯಲ್ಲಿ. ಆ ಸಂದೇಹವನ್ನು ತೊರೆದು ಭಗವಂತನಲ್ಲಾಗಿರ್ಬೋದು, ಗುರುವಿನಲ್ಲಾಗಿರ್ಬೋದು ನೀವು ಶರಣಾಗಬೇಕು. ಅದ್ರ ಜೊತೆ ಆತ್ಮವಿಶ್ವಾಸ ಹೆಚ್ಚಿರಬೇಕು. ಹಾಗೆ ಒಳ್ಳೆಯದಾಗೇ ಆಗತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರಬೇಕು. ಆ ಒಂದು ನಿರೀಕ್ಷೆಯೇ ನಿಮ್ಮ ಮುಕ್ತ ಮನಸ್ಸಿಗೆ ನೀವು ನೀಡ್ತಾ ಇರುವ ಸಂದೇಶ ಆಗಿರುತ್ತೆ. ಆ ಸಂದೇಶದ ಆಧಾರದ ಮೇಲೆ ನಿಮ್ಮ ಜೀವನಕ್ಕೆ ಈ ಬ್ರಹ್ಮಾಂಡದ ಶಕ್ತಿಗಳ ಮೂಲಕ ಕೆಲವು ಪರಿಹಾರಗಳು, ಕೆಲವು ಬ್ಲೆಸ್ಸಿಂಗ್ಗಳು, ಕೆಲವು ನೀವೇ ಬಯಸ್ತಾ ಇರುವ ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೆ ಸಹಾಯ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ದಾರಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ಆಹಾರದಲ್ಲಿ ವ್ಯತ್ಯಾಸ ಆಗ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಬೋದು, ಮನಸ್ಸಿನ ಆರೈಕೆ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಸಾರಿ ಮನಸ್ಸೇ ಸರಿಯಾಗಿರೋದಿಲ್ಲ, ಯಾವುದೋ ಒತ್ತಡದಲ್ಲಿರ್ತೀರಾ, ಯಾವುದೋ ಒಂದು ಅನಿವಾರ್ಯತೆ ನೋವಲ್ಲಿ ನೀವು ತೊಡಗಿರ್ತೀರಾ, ಇಲ್ಲ ಚಿಂತೆಯಲ್ಲಿ ತೊಡ್ಕೊಂಡಿರ್ತೀರಾ. ಇಂಥ ಸಮಯದಲ್ಲೂ ಕೂಡ ಕೆಲವೊಂದು ಸಾರಿ ಅಬಾರ್ಷನ್ ಆಗ್ತದೆ, ಹಾಗೆ ಕೆಲವೊಂದು ಸಾರಿ ಪ್ರೆಗ್ನೆನ್ಸಿಯಲ್ಲಿ ತಡ ಆಗ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಆತ್ಮೀಯತೆಯ ಧೈರ್ಯವನ್ನು ನಿಮಗೆ ನೀವೇ ಕೊಡಬೇಕು. ಅಂದರೆ ನಿಮ್ಮನ್ನು ಗೌರವಿಸಬೇಕು, ಪ್ರೀತಿಸಬೇಕು, ನಿಮಗೆ ನೀವೇ ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕು. ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ, ಭರವಸೆ ತುಂಬ್ತಾರೆ ಅನ್ನೋದಕ್ಕಿಂತ ಹೊರಗಿನ ಸಹಾಯ ಯಾವ ರೀತಿ ಬರಬೇಕು ಅದು ಸಿಗಲಿ, ಆದರೆ ಮೊದಲು ನಿಮಗೆ ನಿಮ್ಮ ಸಹಾಯವೇ ಸಿಗಬೇಕು, ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ವೈದ್ಯಕೀಯ ಸಹಾಯವೂ ಕೂಡ ಕೆಲವೊಂದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಈಗಿನ ಆ ಒಂದು ಮನಸ್ಥಿತಿಗೆ ತಕ್ಕ ಹಾಗೆ ಉತ್ತರವಿದು. ಸಂತಾನ ತಡ ಆಗ್ತಾ ಇರೋದಕ್ಕೆ ಅಂದರೆ ಕೆಲವೊಮ್ಮೆ ಆತ್ಮದ ಪಾಠ, ದೈವಿಕ ಸಮಯ, ಅಥವಾ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಎಮೋಷನಲ್ ಎನರ್ಜಿ ನಿಮಗೆ ಅಟ್ಯಾಚ್ ಆಗಿದೆ. ಅಂದರೆ ಹಿಂದಿನ ಜನ್ಮದ್ದಾಗಿರ್ಬೋದು, ಇದೇ ಜನ್ಮದಲ್ಲಿ ಯಾವುದೋ ರೀತಿಯ ಒಂದು ಎಮೋಷನಲ್ ಒತ್ತಡ ನಿಮ್ಮನ್ನು ಒಳಗಿನಿಂದ ಒಳಗೆ ಕಾಡ್ತಾ ಇದೆ. ಹಾಗಾಗಿ ಕೆಲವೊಂದು ಸರಿ ಅದು ತಡ ಆಗ್ತಾ ಇರೋ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವು ಆತ್ಮೀಯ ಪದ್ಧತಿಗಳು ಹೇಳ್ತವೆ, ನೀವು ಭಯ ಹುಟ್ಟಿಸುವ ಭವಿಷ್ಯವಾಣಿಯನ್ನು ನಂಬಾರ್ದು. ಅಂದರೆ ನಿಮ್ಗೆ ಆಗೋದೇ ಇಲ್ಲ, ನಿಮ್ಮ ಜೀವನನೇ ಇಷ್ಟು, ಈ ರೀತಿಯಾಗಿ ಯಾರಾದರೂ ನಿಮಗೆ ಚುಚ್ಚು ಮಾತುಗಳನ್ನು ಆಡ್ಬೋದು, ಇಲ್ಲ ಕೇಳಿಸ್ಕೊಳ್ಬೋದು. ನಿಮ್ಮ ಎದುರಿಗೆ ಮಾತನಾಡದೇ ಇದ್ದರೂ ಯಾರ ಜೊತೆಗಾದರೂ ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಆ ವಿಚಾರದ ಬಗ್ಗೆ ನೀವು ಗಮನ ಕೊಡಬಾರ್ದು. ಅದೇ ನಿಮ್ಮ ಭವಿಷ್ಯದ ವಾಣಿ ಅನ್ನೋ ರೀತಿಯಲ್ಲಿ ನಂಬಾರ್ದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯರ ಕೈಯಲ್ಲಿ ಏನೂ ಇಲ್ಲ, ನನ್ನ ಕೈಯಲ್ಲೇ ಇರೋದು ಅಂತ ಹೇಳಿ ಭಗವಂತನ ಸೂಚನೆಯಾಗಿದೆ. ಮನುಷ್ಯರು ನಾನು ನಾನು ಅಂತ ನರಕನೇ ನೋಡ್ತಾರೆ ಹೊರತು ನನ್ನದಲ್ಲ ಅನ್ನೋ ರೀತಿಯಲ್ಲಿ
ಸ್ವರ್ಗವನ್ನು ನೋಡಲಿಕ್ಕೆ ಅವರು ಯಾವಾಗೂ ಯೋಚಿಸೋದು ಇಲ್ಲ, ಯೋಜನೆಯೂ ಮಾಡೋದಿಲ್ಲ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ನಿಮಗೆ ಒಂದು ಮನಸ್ಸಿಗೆ ಒಂದು ನೆಗೆಟಿವ್ ವಿಚಾರವನ್ನು ಮುಟ್ಟಿಸುತ್ತಲ್ಲ, ಅದು ಜ್ಯೋತಿಷ್ಯ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಯಾವುದೂ ಕೂಡ ಸತ್ಯ ಅಲ್ಲ. ಇಲ್ಲಿ ನಾನೊಬ್ಬನೇ ಸತ್ಯ, ನನ್ನ ಶರಣದಲ್ಲಿ ನೀನಿದೆಯಾ ಅಂದರೆ ಖಂಡಿತ ನಿನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಆ ಕಾರಣಕ್ಕೆ ಪರಿಹಾರವೂ ಕೂಡ ನಾನೇ ಆಗಿದ್ದೀನಿ, ನನ್ನನ್ನೇ ಬಲವಾಗಿ ನಂಬು ಅನ್ನೋ ರೀತಿಲಿ ಇಲ್ಲಿ ಗುರುವಿನಿಂದ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ. ಈಗಿನ ನಿಮ್ಮ ಮನಸ್ಥಿತಿಗೆ ಒಂದು ಸಾಂತ್ವನದ ಒಂದು ಉಪದೇಶವಿದು. ನೀವು ನಂಬಿದ ಗುರುವಿನಿಂದ ತಾಯಿಯಾಗಿ ತಂದೆಯಾಗಿ ಈ ರೀತಿ ಒಂದು ವಿಚಾರ ನಿಮ್ಮ ಎದುರಿಗೆ ಬರ್ತಾ ಇದೆ. ನನ್ನ ಕರುಣೆ ಇದೆ, ನನ್ನ ದಯೆ ಇದೆ, ನನ್ನ ಪ್ರೇಮ ನಿನ್ನ ಮೇಲಿದೆ. ಖಂಡಿತ ನೀನು ಅಸಂಭವ ಅಂದ್ಕೊಂಡಿರೋದನ್ನು ಸಂಭವವಾಗಿಸ್ತೀನಿ. ಸ್ವಲ್ಪ ತಾಳ್ಮೆಯಿಂದ, ಶ್ರದ್ಧಾ ಸಬೂರಿಯಿಂದ ಉತ್ತಮವಾದ ಒಂದು ಉದ್ದೇಶದ ಕರ್ಮದೊಂದಿಗೆ ನೀನು ಸಾಗು. ಯಾವುದೇ ಕಾರಣಕ್ಕೂ ನಾನು ದುರ್ಬಲ, ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನ ಭಾಗ್ಯವನ್ನೇ, ನಿನ್ನ ಹಣೆಯ ಬರಹವನ್ನೇ ಅಳಿದುಕೊಳ್ಳುವ ಕೆಲಸ ಮಾಡಲೇಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಮುಂದೆ ಕಾಣ್ತಾ ಇರುವ, ಅಂದರೆ ನಿಮಗೆ ಕಾಣಿಸ್ತಾ ಇಲ್ಲ, ಆದರೆ ನಿಮ್ಮ ಮುಂದೆ ಒಳ್ಳೆಯ ಸಮಯ ಇದೆ, ಆ ಫಲವತ್ತತೆ ಇದೆ, ತಾಯ್ತನ ನಿಮ್ಮಲ್ಲಿ ಉಂಟಾಗುವ ಫಲವತ್ತತೆ ಇದೆ. ಖಂಡಿತ ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರು ಅನ್ನೋ ರೀತಿಲಿ ಕೆಲವರಿಗೆ ಮೆಸೇಜ್ ಸಿಗ್ತಾಯಿದೆ. ಒಂದು ತಡ ಆಗ್ತಾ ಇರ್ಬೋದು, ಇಲ್ಲ ಒಂಟಿತನ, ಆತ್ಮೀಯ ಪರೀಕ್ಷೆಗಳು ಇಲ್ಲಿ ಕೆಲವೊಂದು ಸಾರಿ ನಡೀತಾ ಇದೆ. ಆ ಭಯ, ಆ ಗೊಂದಲದಲ್ಲಿ ಎಲ್ಲೋ ಒಂದು ರೀತಿಲಿ ಒತ್ತಡಕ್ಕೆ ಜಾರಿ ನಿಮ್ಮ ದೇಹದಲ್ಲಿರುವ ಕೆಲವೊಂದು ನರನಾಡಿಗಳನ್ನು ನೀವೇ ಇಂಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಮನಸ್ಸು ಮತ್ತು ದೇಹ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಹಾಗಾಗಿ ಈ ಸಮಯದಲ್ಲಿ ದೈಹಿಕ ಹಾಗೆ ಮಾನಸಿಕ ಸ್ಥಿತಿಗತಿಗಳು ಸರಿಯಾಗಿರಬೇಕು ಅಂದರೆ ಈ ಸಮಯದಲ್ಲಿ ನೀವು ಧ್ಯಾನಕ್ಕೆ ಒಳಗಾಗಬೇಕು. ಹಾಗೆ ಒಳ್ಳೆಯದನ್ನೇ ಯೋಚಿಸಬೇಕು. ಅದ್ರ ಜೊತೆಗೆ ಬಾಬಾರವರ ಉದಿಯ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿ ಹಾಗೆ ಸೇವನೆ ಕೂಡ ಮಾಡಿ. ಇದರಿಂದ ಅವರು ವಚನ ಕೊಟ್ಟ ರೀತಿಯಲ್ಲಿ ದೈಹಿಕ ಮಾನಸಿಕ ಒಂದು ಸಮಸ್ಯೆಗಳಿಗೆ ಪರಿಹಾರ ನನ್ನ ಉದಿ ನೀಡುತ್ತೆ ಅಂತ ಹೇಳಿದರೆ, ನೀವು ಎಷ್ಟು ಅದನ್ನು ನಂಬಿಕೆ ಇಟ್ಟು ಪಾಲನೆ ಮಾಡ್ತೀರೋ ಅದರ ಆಧಾರದ ಮೇಲೆ ನಿಮಗೆ ಕೆಲವು ತಿರುವುಗಳು ಸಿಗ್ತವೆ. ಇದು ಭ್ರಮೇನೂ ಅಲ್ಲ, ಹಾಗೆ ಇದು ಒಂದು ಮೂಢನಂಬಿಕೆ ಅಂತೂ ಅಲ್ವೇ ಅಲ್ಲ. ನಿಮಗೆ ಮತ್ತು ಗುರುವಿನಿಗೆ ಮಧ್ಯೆ ಇರುವ ಒಂದು ಕಮ್ಯುನಿಕೇಟ್ ಅಂದರೆ ಒಂದು ಅವಿನಾಭಾವ ಸಂಪರ್ಕದ ಸೇತುವೆ ಆಗಿರುತ್ತೆ. ಈ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳಾಗಿರ್ತವೆ ಸ್ನೇಹಿತರೆ. ಹಾಗಾಗಿ ನೀವು ದುನಿಯಾ ಸೇವೆ ಮಾಡ್ತಾ ಇದ್ದೀರಾ, ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಹಾಗೆ ಅವರ ಒಂದು ವಿಚಾರದಲ್ಲಿ ನೀವು ಉದಿಯ ಸೇವನೆ, ಧಾರಣೆ, ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಲ್ಲ, ಇದರಿಂದ ನಿಮ್ಮ ಜೀವನಕ್ಕೆ ನೀವು ಏನು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ, ಆ ದಾರಿ ತೆರೆದುಕೊಳ್ಳುವಲ್ಲಿ ಒಂದು ಮಾಧ್ಯಮವಾಗಿ ಇವೆಲ್ಲವೂ ನಿಮಗೆ ಸಹಕಾರ ನೀಡ್ತಾ ಇದ್ದಾವೆ. ಸ್ವಲ್ಪ ಸಮಯ ತಗೊಳುತ್ತೆ, ನಿಮ್ಮ ಸಮಯಕ್ಕೆ ಅದು ಆಗೋದಿಲ್ಲ ಅಂತೇಳಿ ನೀವು ಅಂದ್ಕೊಳ್ಬೋದು. ಆದರೆ ಭಗವಂತ ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಸಮಯದಲ್ಲಿ ಅದನ್ನು ಕೊಡಬೇಕು ಅಂತ ಇದ್ರೋ ಅದೇ ಸಮಯದಲ್ಲಿ ಸಿಗಬೇಕು, ಅದು ಸಿಗುತ್ತೆ. ಯಾಕಂದರೆ ನೀವು ಆರಿಸ್ಕೊಂಡಿರುವ ಸಮಯದಲ್ಲಿ ಏನೋ ಒಂದು ಸಮಸ್ಯೆ ಇರ್ಬೋದು, ಇಲ್ಲ ಅಂದರೆ ಆ ಸಮಯನೇ ಸರಿ ಇಲ್ಲದೆ ಇರ್ಬೋದು. ಹಾಗಾಗಿ ಭಗವಂತನ ಸಮಯದಲ್ಲಿ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. 8-10 ವರ್ಷಗಳಿಂದ ಕುಲದೇವರ ಒಂದು ಯಾತ್ರೆಗೆ ಹೋಗಬೇಕು ಅಂದರೆ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ. ಕೆಲವರಂತೂ ಮದುವೆ ಆದಾಗಿಂದನೂ ನಾನು ಕುಲದೇವರ ದರ್ಶನ ಮಾಡಬೇಕು ಅಂತೇಳಿ ಹಾತುರಿತಾ ಇದ್ದಾರೆ. ಇಲ್ಲ ಗಂಡ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಆ ಆಸೆನ ಅವ್ರು ಈಡೇರಿಸ್ತಾ ಇಲ್ಲ, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಅಡ್ಡಿ ಆತಂಕಗಳು ಒದಗಿ ಬರ್ತಾ ಇದ್ದಾವೆ ಅಂತ ನೀವು ಅದನ್ನು ತಾತ್ಸಾರವಾಗಿ ಬಿಡೋದಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅದು ಯಾವಾಗ ಆಗುತ್ತೋ ಆವಾಗಲೇ ಹೋಗೋಣ ಅನ್ನೋದಕ್ಕಿಂತ ನನಗೆ ಆ ಒಂದು ಆತುರತೆ ಇದೆ, ಭಗವಂತ ಕುಲದೇವರಲ್ಲೇ ಒಂದು ಪ್ರಾರ್ಥನೆ, ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ದರ್ಶನ ಮಾಡಬೇಕು ಅನ್ನೋ ಕಾತುರತೆ ನನ್ನಲ್ಲಿ ಇದೆ, ನನಗೊಂದು ಸಾರಿ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತುಂಬ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಅತಿಯಾದ ಚಿಂತೆ ಅಥವಾ ಕುಟುಂಬದ ಒತ್ತಡದಿಂದ ಎಮೋಷನಲ್ ಬ್ಲಾಕೇಜ್ಗಳು ಇರುವುದನ್ನು ಕಾಣಿಸ್ತಾ ಇದೆ. ನಿಮ್ಮ ಆತ್ಮ ಇನ್ನೂ ಹೀಲಿಂಗ್ ಪ್ರೊಸೀಜರಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅದು ಇನ್ನೂ ಗುಣವಾಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ತನ್ನದೇ ಆದ ಹಿಂದಿನ ಒಂದು ಜನ್ಮದ ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೋಸ್ಕರ ಅದು ಸಿದ್ಧತೆ ನಡೆಸ್ತಾ ಇದೆ, ತನ್ನ ತಪ್ಪುಗಳನ್ನು ತಿದ್ಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದ ನಂತರ ನಿಮ್ಮ ಇಚ್ಛೆಗಳು, ಕನಸುಗಳು ಈಡೇರ್ತವೆ. ಸದ್ಯದಲ್ಲೇ ಅದು ಬೇಗನೆ ಈಡೇರುತ್ತೆ. ಇದೇ ವರ್ಷದಲ್ಲೇ ಕೆಲವರಿಗೆ ತಾಯ್ತನದ ಭಾಗ್ಯ ಹಾಗೆ ಕಂಗಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೇ 17ನೇ ತಾರೀಕಿಂದ 9 ದಿನಗಳ ಕಾಲ ನೀವು ನಾಗ ಒಂದು ಪೂಜೆಗೆ ಹೋಗಿ ಅಂತ ಕಾಣಿಸ್ತಾ ಇದೆ, ಬರ್ತಾ ಇದೆ ಕೆಲವರ ಎನರ್ಜಿಗೆ. ನಿಮಗೆ ಕೆಲಸ ಬೇಕು, ಉತ್ತಮ ಸಂತಾನ ಬೇಕು, ಹಾಗೆ ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಹಾಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು, ಇಲ್ಲ ಆ ಮದುವೆಯಲ್ಲಿ ಏನಾದರೂ ದೋಷಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಅದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಿ. ಇದಕ್ಕೆ ಏನಾದರೂ ಪರಿಹಾರ ಬೇಕು, ಸಿಕ್ಕರೆ ನಾನು ಮಾಡ್ತೀನಿ ಅಂತ ಹೇಳಿ ಮನಸ್ಥಿತಿ ಇದೆ. ಅಂಥವರಿಗೆ ನಾಗ ದೋಷ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ
ದೋಷಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನೀವು 9 ದಿನಗಳ ಕಾಲ ಒಂದು ಸಂಕಲ್ಪ ಮಾಡಿ, ಡೇಟ್ ಎಲ್ಲ ಇದ್ದರೆ ಮುಗಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು 9 ದಿನಗಳ ಕಾಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಒಂದು 5 ಗಂಟೆ 5:15 ಒಳಗೆ ನೀವು ಒಂದು ಶುದ್ಧವಾದ ನೀರು, ಅದಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ, ಸ್ವಲ್ಪ ಶುದ್ಧವಾದ ಹಾಲು ತಗೊಳ್ಳಿ, ಹಾಗೆ ಸ್ವಲ್ಪ ಹೂವು, ಹಾಗೆ ಧೂಪದ ಕಡ್ಡಿ, ಕರ್ಪೂರ, ಈ ರೀತಿ ಒಂದು ಪರಿಮಳಯುಕ್ತವಾದ ಶುದ್ಧವಾದ ವಸ್ತುಗಳನ್ನು ತಗೊಂಡೋಗಿ, ಹಾಗೆ ನೀವು ಕೂಡ 9 ದಿನಗಳ ಕಾಲ ತಣ್ಣೀರು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯಕ್ಕೆ ನೋಡ್ಕೊಂಡು ಮಾಡಿ. ನಾನು ಮಾಡ್ತೀನಿ, ಭಗವಂತ ನನ್ನ ಜೊತೆಗಿದ್ದಾರೆ ಅಂದರೆ ಖಂಡಿತ ಅದು ಸಾಧ್ಯ ಆಗುತ್ತೆ. ಅಂದರೆ ನಾವು ಎಷ್ಟು ನಮ್ಮನ್ನು ದಂಡಿಸ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಫಲ ಕಾಣ್ತೀವಿ. ಅದು ಒಳ್ಳೆಯದು ಕೂಡ. ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ಪ್ರಕ್ರಿಯೆ. ಹಾಗಾಗಿ ಈ ರೀತಿಯಾಗಿ ನೀವೊಂದು ಸಂಕಲ್ಪ ಮಾಡಿಕೊಂಡು 9 ದಿನಗಳ ಕಾಲ ನೀವು ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಹೋಗಿ ಆ ಒಂದು ನಾಗರ ಕಟ್ಟೆಯನ್ನು, ನಾಗರ ಕಲ್ಲಿರುತ್ತಲ್ಲ ಅಲ್ಲಿಗೆ ಹೋಗಿ ಅದನ್ನು ಶುದ್ಧವಾದ ನೀರಲ್ಲಿ ಅಭಿಷೇಕ ಮಾಡಿ, ಎಳನೀರಿದ್ರೆ ಇನ್ನೂ ಒಳ್ಳೆಯದು, ಅದನ್ನು ಅಭಿಷೇಕ ಮಾಡಿ, ಆಮೇಲೆ ಅರಿಶಿನ ಹಾಲು ಮಿಕ್ಸ್ ಮಾಡಿ ಅದನ್ನು ಅಭಿಷೇಕ ಮಾಡಿ, ನಂತರ ನೀವು ತಗೊಂಡೋಗಿರುವ ಹೂವನ್ನು ಅದರ ಪಾದಗಳಲ್ಲಿ ಇಟ್ಟು ಅರಿಶಿನ ಮಾತ್ರ ಹಚ್ಚಬೇಕು, ಕುಂಕುಮ ಹಚ್ಚಬಾರ್ದು ನಾಗದೇವರಿಗೆ. ಈ ರೀತಿಯಾಗಿ ಧೂಪ ದೀಪ, 2 ತುಪ್ಪದ ದೀಪಗಳನ್ನು ಇಲ್ಲ ಕೊಬ್ಬರಿ ಎಣ್ಣೆಯ ದೀಪಗಳನ್ನು ಬೆಳಗಿಸಿ, ಹಾಗೆ ಒಂದು 11 ಪ್ರದಕ್ಷಿಣೆಗಳನ್ನು ಹಾಕಿ, ಅಲ್ಲಿ ಕಟ್ಟೆ ಅಂತೂ ಇರುತ್ತೆ, ಇಲ್ಲ ಅರಳಿಕಟ್ಟೆ ಇಲ್ಲ ಬರೀ ನಾಗದೇವರ ಕಲ್ಲಿದೆ ಅಂದರೆ ಅದು ಒಳ್ಳೆಯದೇ. ಜೋಡಿ ನಾಗರ ದೇವರಿರಬೇಕು, ಅದ್ರ ಮಧ್ಯೆ ಒಂದು ಸಣ್ಣ ಚಿಕ್ಕ ನಾಗದೇವರಿದ್ದರೂ ಇನ್ನೂ ಒಳ್ಳೆಯದು, 3 ಇದ್ದರೂ ಒಳ್ಳೆಯದು. ಒಂದು ಅಪ್ಪ ಅಮ್ಮ ಒಂದು ಮಗುವಿನ ಥರನೂ ಇರುತ್ತೆ ಕೆಲವೊಂದು ಸರಿ, ಆ ಕಲ್ಲನ್ನು ಪೂಜೆ ಮಾಡಿದ್ರು ಒಳ್ಳೆಯದು, ಇಲ್ಲ ಜೋಡಿ ನಾಗದೇವತೆಗಳಿರೋದನ್ನು ಪೂಜೆ ಮಾಡಿದ್ರು ಒಳ್ಳೆಯದೇ. ನೀವು ಈ ರೀತಿಯಾಗಿ ಒಂದು ಪೂಜೆ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅದನ್ನು ನಾನು ಇಲ್ಲಿ ವಿವರಿಸಿ ಹೇಳಿದ್ದೀನಿ, ಯಾಕಂದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇರ್ತೀರ. ಹಾಗಾಗಿ ನಾನಿಲ್ಲಿ ಪೂರ್ತಿ ವಿವರಣೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ಭಕ್ತಿ ಶಕ್ತ್ಯಾನುಸಾರವಾಗಿ, ನಂಬಿಕೆಗೆ ಅನುಸಾರವಾಗಿ ನಿಷ್ಕಲ್ಮಶ ಭಾವದಿಂದ ಆ ನಾಗದೇವರಿಗೆ ಶರಣಾಗಿ ಖಂಡಿತವಾಗಿಯೂ ನೀವು ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಅದರ ಅನುಭವ ಈ ವರ್ಷ ಕಳೆಯೋದ್ರೊಳಗೆ ಗೊತ್ತಾಗುತ್ತೆ. ಮೇ 17ನೇ ತಾರೀಕಿಂದನೇ ಶುರು ಮಾಡಿದರೆ ಒಳ್ಳೆಯದು. ನನಗೇನಾದರೂ ಡೇಟ್ ಆಗೋದಿದೆ ಅಂತ ಹೇಳಿ ನಿಮಗೆ ಅನಿಸಿದರೆ ಸ್ವಲ್ಪ ಸಮಯ ಕಳೆದು ನಂತರ ಶುರು ಮಾಡಿ, ಅಲ್ಲಿಂದ 9 ದಿನ ಕೌಂಟಿಂಗ್ ತಗೊಳ್ಳಿ. ಮಧ್ಯೆ ಏನಾದರೂ ಡೇಟ್ ಆಗ್ತೀನಿ ಅನ್ನೋದೇನಾದರೂ ಇದ್ದರೆ ಖಂಡಿತ ಆಗ ಸಂಕಲ್ಪ ಮಾಡಿ ತಗೊಳ್ಬೇಡಿ, ಅದನ್ನು ಮುಗಿಸ್ಕೊಂಡೇ ತಗೊಳ್ಳಿ. ನೀವು ಯಾವುದರಲ್ಲಿ ಕಾಯ್ತಾ ಇದ್ರೋ ಹಾಗೆ ಯಾವ ರೀತಿಯ ಸೇವೆಗಳನ್ನು ಮಾಡಿ, ಯಾವ ರೀತಿಯ ಉದ್ದೇಶಗಳನ್ನು ಹೊಂದಿ ಕಾಯುವಿಕೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ವ್ಯರ್ಥ ಆಗಲಿಕ್ಕೆ ಭಗವಂತ ಬಿಡ್ತಾ ಇಲ್ಲ, ಗುರು ಬಿಡ್ತಾ ಇಲ್ಲ. ಒಂದೊಂದೇ ಹಂತದಲ್ಲಿ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ. ಹಾಗೆ ನೀವು ಯಾವ ರೀತಿಯ ಸೇವೆಯನ್ನು ಮಾಡಬೇಕು, ಯಾವುದರಿಂದ ಹೊರಗೆ ಬರಬೇಕು, ಯಾವುದ್ರ ಜೊತೆ ಮುಂದೆ ಹೋಗಬೇಕು, ಎಲ್ಲ ಗೈಡೆನ್ಸ್ ಗುರುವಿನ ಒಂದು ಮಾರ್ಗದರ್ಶನ ನಿಮಗೆ ಕೊಡ್ತಾ ಇರೋದ್ರಿಂದ ನೀವು ಸರಿಯಾದ ಸಮಯದಲ್ಲಿ ಸರಿಯಾಗಿ ನಿಮ್ಮನ್ನು ತಿದ್ಕೊಳ್ಳೋಕ್ಕೆ, ಸರಿಯಾದದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಹಾಗೆ ಅತ್ಯಂತ ಶಕ್ತಿಶಾಲಿ ಇಲ್ಲಿ ಮದರ್ಹುಡ್ ಕಾರ್ಡ್ ಈ ಎನರ್ಜಿ ಬರ್ತಾ ಇದೆ, ಅಂದರೆ ತಾಯ್ತನದ ಎನರ್ಜಿ ಜೀವಂತವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ತಾಯಿಗೆ ಏನಾದರೂ ನೀವು ಈ ಮೇ ತಿಂಗಳು ಕಳೆಯೋದ್ರೊಳಗೆ ಒಂದು ಉಡುಗೊರೆಯನ್ನು ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಸೀರೆ ಆಗಿರ್ಬೋದು, ಅವ್ರಿಗೆ ಇಷ್ಟ ಆಗಿರೋ ಹೂವಾಗಿರ್ಬೋದು, ಸಿಹಿ ಆಗಿರ್ಬೋದು, ಏನೇ ಆಗಿರ್ಬೋದು ತಗೊಂಡೋಗಿ ಕೊಡಿ. ನೀವು ದೂರ ಇದ್ದರೆ ಅವರಿಗೋಸ್ಕರ ನೀವು ಕೊರಿಯರ್ ಮಾಡಿ ಕೂಡ ಕಳಿಸ್ಕೊಡ್ಬೋದು. ಒಟ್ಟಾರೆಯಾಗಿ ಅವರಿಗೆ ಒಂದು ಸಂತೋಷ ಆಗಬೇಕು. ಆ ರೀತಿಯಾಗಿ ನಡ್ಕೊಂಡ್ರು ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ಅಡ್ಡಿ ಆತಂಕ ಇದೆಯಲ್ಲ ಅದು ದೂರ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸೆಲ್ಫ್ ಲವ್ ಮತ್ತು ಎಮೋಷನಲ್ ಶಾಂತಿ ಹೆಚ್ಚಿದಂತೆ ಬ್ಲೆಸ್ಸಿಂಗ್ಸ್ ಓಪನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರಿಯಾದ ಸಮಯಕ್ಕೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದು ಗುರುವಿನ ಮಾರ್ಗದರ್ಶನದಿಂದ ಆಶೀರ್ವಾದವಾಗಿ ಬಂದೇ ಬರುತ್ತೆ. ಅದರ ಮೊದಲು ಆತ್ಮ ಕೆಲವು ಇನ್ನರ್ ಲೆಸನ್ಸ ಕಂಪ್ಲೀಟ್ ಮಾಡಲಿಕ್ಕೆ ಶುರು ಮಾಡಿದೆ. ಈಗಿನೂ ಖಂಡಿತ ಅದು ಮಾಡ್ತಾ ಇದೆ. ಅದಕ್ಕೊಂದು ಅವಕಾಶ ಕೊಡಿ. ಆ ಅವಕಾಶ ಹೇಗಿರಬೇಕು ಅಂದರೆ ಒಳ್ಳೆಯ ಕರ್ಮದ ಉದ್ದೇಶಗಳ ಜೊತೆ ಅದಕ್ಕೆ ನೀವು ಕನೆಕ್ಟ್ ಎನರ್ಜಿಯನ್ನು ಕೊಡಬೇಕು. ಅಂದರೆ ನೀವೆಷ್ಟು ಒಳ್ಳೆಯದನ್ನು ಮಾಡ್ತಿರೋ, ಒಳ್ಳೆಯ ಸೇವೆಗಳನ್ನು ಮಾಡ್ತಿರೋ, ಅದು ಅದೇ ರೀತಿ ನಿಮ್ಮ ಆತ್ಮ ಒಳಗಿಂದೊಳಗೆ ಕೆಲವು ಪಾಠಗಳನ್ನು ಅಂತ್ಯಗೊಳಿಸ್ಕೊಳ್ಳುತ್ತೆ, ಹೀಲ್ ಕೂಡ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಯಾವುದೇ ರೀತಿ ಉತ್ತಮ ಕೆಲಸಗಳಾಗಿರ್ಬೋದು, ಒಳ್ಳೆಯ ಉದ್ದೇಶಗಳಾಗಿರ್ಬೋದು, ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ನಿಮ್ಮನ್ನು ಒಳಗಿನಿಂದ ಹೀಲ್ ಮಾಡ್ತಾ ಇದೆ. ಹಾಗೆ ಆತ್ಮದ ಉದ್ದೇಶವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ. ಸಂತಾನ ತಡವಾಗ್ತಾ ಇದೆ. ಮಕ್ಕಳೊಂದಿಗೆ ಭಾವನಾತ್ಮಕ ದೂರವಾದ ಒಂದು ಪ್ರಸಂಗ ಕೂಡ ಪ್ರಸ್ತುತ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಅಥವಾ ಕುಟುಂಬದಲ್ಲಿ ಅಸಮಾಧಾನ ಇದೆ. ವೈಯಕ್ತಿಕ ಸಂಬಂಧದಲ್ಲಿ ಏನೋ ಒಂದು ರೀತಿಯ ಎಲ್ಲ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ಇದ್ದರೂ ಕೂಡ ಏನೋ ಒಂದು ರೀತಿಯ ಅಂತರ ಅಂದರೆ ಕೊರತೆ ಕಾಣಿಸ್ತಾ ಇದೆ. ಕರ್ಮಫಲ ಅಥವಾ ಅಪೂರ್ಣ ಧಾರ್ಮಿಕ ಕರ್ತವ್ಯಗಳ ಜೊತೆ ಸಂಬಂಧಿಸಿ ಹೇಳೋದಾದರೆ ಇದು ಯಾರನ್ನಾದರೂ ದೋಷಿ ಅಂತ ಹೇಳಿ ತೀರ್ಪು ಕೊಡೋಲಿಕ್ಕಲ್ಲ,
ಒಂದ್ಸರಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಇಲ್ಲ ಹಿಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಾಯಿ ತಂದೆಯರ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ಹಿರಿಯರನ್ನು ನಿರ್ಲಕ್ಷ್ಯ ಮಾಡಿರ್ಬೋದು, ಕುಟುಂಬದ ಜವಾಬ್ದಾರಿಗಳಿಂದ ತಿರಸ್ಕರಿಸಿರ್ಬೋದು, ಗರ್ಭಿಣಿಯರ ನೋವು ಅಥವಾ ಮಕ್ಕಳ ಕಣ್ಣೀರಿಗೆ ಕಾರಣರಾಗಿರ್ಬೋದು, ಸಂಬಂಧಗಳಲ್ಲಿ ನೋವು ಅಥವಾ ಮಕ್ಕಳ ಕಣ್ಣೀರಿಗೂ ಕೂಡ ಕಾರಣವಾಗಿರ್ಬೋದು, ಸಂಬಂಧಗಳಲ್ಲಿ ಅತಿಯಾದ ಅಹಂಕಾರ, ಕ್ರೂರತೆ ಅಥವಾ ಮೋಸವನ್ನು ಕೂಡ ಮಾಡಿರ್ಬೋದು, ಪಿತೃಗಳಿಗೆ ಗೌರವ ಕೊಡದೇ ಇರಬಹುದು, ಕುಟುಂಬದ ಆಶೀರ್ವಾದವನ್ನು ಲಘುವಾಗಿ ನೋಡಿರ್ಬೋದು, ಅಂದರೆ ಅವರ ಕಾಳಜಿ, ಅವರ ಪ್ರೀತಿ, ಅವರು ನಿಮಗೋಸ್ಕರ ಏನೆಲ್ಲ ಒಂದು ಒಳ್ಳೆದಾಗಲಿ ಅಂತೇಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತಾರಲ್ಲ ಅದನ್ನು ನೀವು ಲಘುವಾಗಿ ಹಗುರವಾಗಿ ನೋಡಿರ್ಬೋದು. ಎಲ್ಲ ವಿಚಾರಗಳು, ನೀವು ಮಾಡಿದ ತಪ್ಪುಗಳು ನಿಮಗೆ ಶಿಕ್ಷೆ ಕೊಡಲಿಕ್ಕೆ ಅಂತೇಳಿ ಅವು ಮರುಕಳಿಸಿರೋದಿಲ್ಲ, ನೀವೊಂದು ಪಾಠವನ್ನು ಕಲಿಬೇಕು ಅಂಥೇಳಿ ಅವು ನಿಮಗೆ ಮರುಕಳಿಸಿ ಬಂದಿರ್ತವೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ, ಎಲ್ಲ ರೀತಿಯ ಸೌಕರ್ಯಗಳಿದ್ದರೂ ಕೂಡ ಕೆಲವು ಕೊರತೆಗಳು ವೈಯಕ್ತಿಕ ಸಂಬಂಧದಲ್ಲಿ ಕಾಡಿಸ್ತಾ ಇದ್ದಾವೆ. ಹಾಗೆ ಮನಸ್ಸಿಗೆ ಎಲ್ಲ ಇದೆ ಅಂಥೇಳಿ ಅನುಭವ ಕೊಟ್ಟರೂ ಕೂಡ ಒಂಟಿತನದ ಫೀಲ್ ಕೂಡ ಅನುಭವಿಸ್ತಾ ಇದ್ದೀರಾ. ಅಂದರೆ ನೀವು ಕಾಯ್ತಾ ಇರೋರು ಸರಿಯಾದ ಸಮಯಕ್ಕೆ ಬರದೇ ಇರ್ಬೋದು. ಹಾಗೆ ಎಲ್ಲ ಇದ್ದರೂ ಕೂಡ ನಿಮ್ಮನ್ನು ನೀನು ಚೆನ್ನಾಗಿದೆಯಾ, ನೀನು ಹೇಗಿದೆಯಾ ಅಂತೇಳಿ ಕೇಳದೇ ಇರ್ಬೋದು. ಈ ಒಂಟಿತನದ ಫೀಲ್ ಆಗ್ತಾ ಇರ್ಬೋದು. ಹಾಗೆ ನೀವು ಓಡಾಡಬೇಕಾಗಿರೋ ಜಾಗದಲ್ಲೆಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇಲ್ಲ, ಅಂದರೆ ನೀನೇ ಹೋಗ್ಬಾ ಅನ್ನೋ ರೀತಿಯಲ್ಲಿ ಅವರ ಜವಾಬ್ದಾರಿಗಳಿಂದ ಹಿಂದೆ ಸರಿತಾ ಇರ್ಬೋದು. ಈ ಒಂಟಿತನ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡ್ತಾ ಇದೆ. ಸಂತಾನ ಭಾಗ್ಯದಲ್ಲಿ ಕೆಲವರಿಗೆ ತಡ ಆಗ್ತಾ ಇದೆ. ಹಾಗೆ ಮಕ್ಕಳೊಂದಿಗೆ ಎಮೋಷನಲ್ ಒಂದು ಡಿಸ್ಕನೆಕ್ಟ್ ಇತ್ಯಾದಿ ಅನುಭವಗಳು ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇದೇ ಒಂದು ವಿಚಾರ ಸತ್ಯನೂ ಆಗಿರೋದಿಲ್ಲ. ಕೆಲವೊಂದು ಸಾರಿ ನಿಮ್ಮಲ್ಲಿರುವ ದಯೆ, ಸೇವೆ, ಪಿತೃಗಳ ಸ್ಮರಣೆ, ಸತ್ಯದ ಜೀವನ, ಪ್ರಾರ್ಥನೆ, ಅನ್ನದಾನ, ಮಕ್ಕಳಿಗೆ ಸಹಾಯ ಮಾಡೋದು, ತಾಯಿ ತಂದೆಯ ಒಂದು ಸೇವೆ ಮಾಡೋದು, ಇವೆಲ್ಲವೂ ಕೂಡ ಇಂಥ ಒಂದು ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರ್ತವೆ. ಯಾಕಂದರೆ ಅದು ನಿಮಗೆ ಒಂದು ಪಾಠ ಕಲಿಸ್ತಾ ಇದೆ. ನೀನೇನು ತಪ್ಪು ಮಾಡಿದೆಯಾ, ಇದೇ ತಪ್ಪು ಮಾಡಿದೆಯಾ, ಅದಕ್ಕೋಸ್ಕರನೇ ಇದೇ ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ನೀನು ಅದೇ ರೀತಿಯ ಒಂದು ವಿಚಾರಗಳನ್ನು ತಿದ್ದುಕೊಂಡ್ರೆ, ಅವುಗಳಿಗೆ ಸಹಾಯ ಮಾಡಿದರೆ ನೀನು ಆ ಸಮಸ್ಯೆಗಳಿಂದ ದೋಷ ಮುಕ್ತನಾಗ್ತೀಯಾ ಅನ್ನೋ ರೀತಿಯಲ್ಲಿ ಆ ಕರ್ಮ ಹೇಳ್ತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಶಿಕ್ಷೆ ಅಲ್ಲ, ಅರ್ಥ ಮಾಡಿಸ್ತಾ ಇದೆ ನಿಮಗೆ. ಅಂದರೆ ಕರ್ಮ ಹೇಳ್ತಾ ಇದೆ, ಕರ್ಮವನ್ನು ಮೃದುಗೊಳಿಸುವ ಮಾರ್ಗಗಳು ಆತ್ಮೀಯವಾಗಿ ನೀವು ಬಳಕೆ ಮಾಡ್ಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಂದೇಶ ಗುರುವಿನಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತದೆ. ಕರ್ಮ ಅಂದರೆ ಶಿಕ್ಷೆ ಮಾತ್ರವಲ್ಲ, ಆತ್ಮವನ್ನು ಬೆಳಕಿನ ಕಡೆಗೆ ತಿರುಗಿಸುವ ಪಾಠವೂ ಆಗಿದೆ. ಪ್ರೀತಿ, ಕರುಣೆ ಮತ್ತು ಸೇವೆಯಿಂದ ಅನೇಕ ಕಠಿಣ ಕ್ರಮಗಳ ತೀವ್ರತೆಯೂ ಕೂಡ ಕರಗತ್ತೆ. ನೆನಪು ಮಾಡ್ಕೊಳ್ಳಿ, ಹಾಗೆ ನೆನಪಿಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅದರ ಆಧಾರದ ಮೇಲೆ ನಿಮ್ಮ ದಿನನಿತ್ಯದ ಜೀವನ ಸಾಗಲಿ ಅಂತೇಳಿ ಗುರುವು ಹೇಳ್ತಾ ಇದ್ದಾರೆ. ಇದಲ್ಲದೆ ನಿಜ ಜೀವನದಲ್ಲಿ ಮಕ್ಕಳೊಂದಿಗೆ ಸಂಬಂಧ ದೂರ ಆಗ್ತಾ ಇದೆ ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯಗಳ ಅಂತರ ಹೆಚ್ಚಾಗ್ತಾ ಇದೆ, ಕುಟುಂಬದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ಅನೇಕ ಮಾನಸಿಕ, ಸಾಮಾಜಿಕ, ಆರೋಗ್ಯ ಮತ್ತು ಪರಿಸ್ಥಿತಿ ಸಂಬಂಧಿತ ಕಾರಣಗಳಿಂದಲೂ ನಿಮಗೆ ನೋವು ಆಗ್ತಾ ಇದೆ ಅಂದರೆ ಅದರಿಂದ ಆತ್ಮೀಯ ಅರ್ಥಗಳ ಜೊತೆಗೆ ಪ್ರಾಯೋಗಿಕ ಜೀವನದ ಅರ್ಥವನ್ನು ಸಮತೋಲನವಾಗಿ ನೋಡೋದು ಮುಖ್ಯ ಅನ್ನೋ ರೀತಿಯಲ್ಲಿ ಬರ್ತದೆ. ಇಂಗ್ಲೀಷ್ ಪದಗಳನ್ನು ಬಳಸಬೇಡಿ ಅಂದಿದ್ದಕ್ಕೆ ನಾನು ಕನ್ನಡವನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಹೆಚ್ಚಾಗಿ. ಕೆಲವರಿಗೆ ಕನ್ನಡನೂ ಕೂಡ ಒಂದೊಂದ್ಸರಿ ಅರ್ಥ ಆಗೋದಿಲ್ಲ. ಈಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಅವರಿಗೋಸ್ಕರ ತುಂಬ ಪ್ರೀತಿ ಇದೆ, ಅಗಾಧವಾದ ಪ್ರೀತಿ ಇದೆ. ಇಬ್ಬರ ಮಧ್ಯೆ ಅಂತರ ಹೆಚ್ಚಾಗಿದೆ, ಇಲ್ಲ ಬೇರೆ ಬೇರೆ ದಾರಿಗಳತ್ತ ನಾವು ಸಾಗೋದು ಅಂಥೇಳಿ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಪ್ರೀತಿ ನೀವು ನಿಮ್ಮ ಮನಸ್ಸಲ್ಲಿ ಅಗಾಧವಾದ ಮಟ್ಟದಲ್ಲಿ ಇಟ್ಕೊಂಡಿದ್ದೀರಾ. ಇವರಿಗೋಸ್ಕರ ನಿಮ್ಮ ಮನಸ್ಸಲ್ಲಿರುವ ಪ್ರೀತಿಯನ್ನು ನೀವು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಮಾತಿನಲ್ಲಿ ಹೇಳಲಾಗ್ತಾ ಇಲ್ಲ. ನೋವನ್ನು ಒಳಗೆ ಮರೆಮಾಚಿಕೊಂಡು ಬದುಕ್ತಾ ಇದ್ದೀರಾ, ಮೇಲ್ಮುಖವಾಗಿ ನಗ್ತಾ ಇದ್ದೀರಾ, ಆದರೆ ಆ ನೋವು ಒಳಗೆ ನಿಮ್ಮನ್ನು ಕಾಡ್ತಾ ಇದೆ. ಅದನ್ನು ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿಸ್ಬಿಟ್ಟಿದ್ದೀರಾ. ಇನ್ನು ಇದರಿಂದ ತೀರ್ಮಾನ ತಗೊಳ್ಳೋಕ್ಕೆ ನನಗೆ ಆಗೋದೇ ಇಲ್ಲ, ನೀವೇ ನನಗೆ ಸಹಾಯ ಮಾಡಬೇಕು ಅನ್ನೋ ರೀತಿಲಿ. ಈ ಪ್ರೀತಿ ಅವರಲ್ಲಿರುವ ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಕೆಲವು ಜವಾಬ್ದಾರಿಗಳಾಗಿರ್ಬೋದು, ಇಲ್ಲ ಕೆಲವೊಂದು ಕಾರಣಗಳನ್ನು ಅವ್ರು ಕೊಡ್ತಾ ಇರ್ಬೋದು, ಅದರಿಂದ ದೂರ ಆಗ್ತಾ ಇರ್ಬೋದು, ಇಲ್ಲ ನಿಮ್ಮಲ್ಲಿರುವ ಈ ಗುಣಗಳಿಂದ ಕೂಡ ಆ ಪ್ರೀತಿಯನ್ನು ನೀವು ಕಳ್ಕೊಳ್ತಾ ಇರ್ಬೋದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ನೀವು ಮೌನವಾಗಿದ್ದೀರಾ ಅಂದ ತಕ್ಷಣ ಮೌನ ಯಾವಾಗಲೂ ಶಾಂತಿನೇ ಆಗಿರೋದಿಲ್ಲ. ಕೆಲವೊಮ್ಮೆ ಅದು ಮನಸ್ಸು ಹೇಳಿಕೊಳ್ಳಲಾಗದ ನೋವು ಕೂಡ ಆಗಿರುತ್ತೆ ಆ ಮೌನ ಅನ್ನೋ ರೀತಿಯಲ್ಲಿ ನಿಮ್ಮ ವಿಚಾರದಲ್ಲಿ ಕಾಣಿಸ್ತಾ ಇದೆ. ನೀವು ಮೌನವಾಗಿದ್ದೀರಾ ಅಂದರೆ ಅದು ಶಾಂತಿಯ ಅನುಭವ ಅಲ್ಲ, ಒಳಗೆ ನಿಮಗೆ ಹೇಳಿಕೊಳ್ಳಲಾಗದ ನೋವಿದೆ. ಅದನ್ನು ಮೌನದಲ್ಲಿ ನೀವು ಅಡಗಿಸಿ ಇಟ್ಕೊಳ್ತಾ ಇದ್ದೀರಾ. ಇಬ್ಬರ ಮನಸ್ಸಿನಲ್ಲೂ ಒಳಗೆ ಒಂದು ಸಂಘರ್ಷ ನಡೀತಾ ಇದೆ. ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ಅವರಿಗೆ ನೋವಿರ್ಬೋದು, ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನಿಮಗೆ ನೋವಿರ್ಬೋದು. ಸಣ್ಣ ವಿಷಯಗಳು ದೊಡ್ಡ ಅಂತರವನ್ನು ನಿಮ್ಮಿಬ್ಬರ ಮಧ್ಯೆ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹೃದಯ ಪ್ರೀತಿಯನ್ನು ಬಯಸ್ತಾ ಇದೆ, ಆದರೆ ಈಗೋ ಆಗಿರ್ಬೋದು, ಇಲ್ಲ ಮಧ್ಯೆ ಬಂದಿರುವ ಕೆಲವು ವ್ಯಕ್ತಿಗಳಾಗಿರ್ಬೋದು, ಇಲ್ಲ ವಿಚಾರಗಳಾಗಿರ್ಬೋದು, ಇಲ್ಲ ಸಂಬಂಧದ ವಿಚಾರಗಳಾಗಿರ್ಬೋದು, ಇಲ್ಲ ಯಾವುದೋ ರೀತಿಯ ಒಂದು ಜವಾಬ್ದಾರಿಯ ವಿಚಾರ ಆಗಿರ್ಬೋದು, ಇಲ್ಲ ಮೂರನೆಯ ವ್ಯಕ್ತಿಯ ವಿಚಾರ ಆಗಿರ್ಬೋದು, ಆ ಮಾತುಗಳನ್ನು ತಡೆ ಹಿಡಿದಿದೆ.
ನನ್ನ ಹೃದಯ ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದೆ ಅಂತ ಹೇಳೋಕ್ಕೆ ಎಲ್ಲೋ ಈಗೋ ಇಲ್ಲ ಅಂದರೆ ಕೆಲವು ವಿಚಾರಗಳು, ಈ ರೀತಿಯ ವಿಚಾರಗಳು, ಆ ಮಾತುಗಳನ್ನು ತಡೆ ಹಿಡಿದಿದೆ. ಅದು ನಿಮ್ಮ ಕಡೆಯಿಂದ ಆಗಿರ್ಬೋದು, ಅವರ ಕಡೆಯಿಂದ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಗೆ ಫಲ ಒಂದು ಸಿಗ್ಬೋದು, ಒಂದು ಮಿರಾಕಲ್ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಒಂದು ಭಾಗ್ಯದಲ್ಲಿ ಒಂದು ಡಿಸರ್ವ್ ಆಗಿರುವ ಪುಣ್ಯ ಹೇಳ್ತಾ ಇದೆ. ಒಂದು ಸತ್ಯವಾದ ಮಾತೇನಪ್ಪ ಅಂದರೆ, ಒಂದು ಪ್ರಾಮಾಣಿಕ ಕ್ಷಮೆ ಇದೆಯಲ್ಲ, ಅವ್ರ ತಪ್ಪಾಗಿದೆಯೋ, ನಿಮ್ಮ ತಪ್ಪಾಗಿದೆಯೋ, ಇಲ್ಲ ಅಲ್ಲಿ ಮಧ್ಯೆ ಇರೋರು ತಪ್ಪಾಗಿದೆಯೋ, ಇಲ್ಲ ಪರಿಸ್ಥಿತಿಗಳಿಂದ ಆ ಒಂದು ವಿಚಾರ ಅಲ್ಲಿ ಒಂದು ಸಮಸ್ಯೆಯನ್ನು ಎದುರು ಮಾಡಿದೆಯೋ, ಒಟ್ಟಾರೆಯಾಗಿ ಆ ಎಲ್ಲ ರೀತಿಯ ಒಂದು ವಿಚಾರಗಳಿಗೆ ಕ್ಷಮೆ ಕೊಟ್ಟು ಆ ಒಂದು ವಿಚಾರವನ್ನು ಇಗ್ನೋರ್ ಮಾಡಿದರೆ ಆ ಸಂಬಂಧ ಹತ್ತಿರವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವೊಂದು ಸಾರಿ ನೀವು ಅವರ ಎದುರಿಗೆ ಸೋತು ಆ ಪ್ರೀತಿಯನ್ನು ಪಡ್ಕೊಂಡ್ರೂ ಕೂಡ ಗೆಲುವು ನಿಮ್ಮದೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನೀವು ಅಂದ್ಕೊಳ್ಬೋದು, ನಾನೇ ಯಾಕೆ ಸೋಲ್ಲಿ, ಇಲ್ಲ ಅವರು ನಾನೇ ಯಾಕೆ ಸೋಲ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ಅಂತರವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಸೋತು ಗೆಲ್ಲೋದು ಅಂದರೆ ಆ ಒಂದು ಪರಿಸ್ಥಿತಿಯನ್ನು ಸಂಭಾಳಿಸಿ ಅವರನ್ನು ಒಂದು ಕ್ಷಮೆ ಕೇಳಿ, ಇಲ್ಲ ಆ ಪರಿಸ್ಥಿತಿಗೆ ಒಂದು ಕ್ಷಮೆ ಕೊಟ್ಟು ಅದನ್ನು ಇಗ್ನೋರ್ ಮಾಡಿ ಅದನ್ನು ಪಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಬುದ್ಧಿವಂತಿಕೆಯಿಂದ ತೀರ್ಮಾನ ತಗೊಂಡ್ರೆ ಒಂದು ಪರಿಸ್ಥಿತಿಯನ್ನು ಸಂಭಾಳಿಸ್ಬೋದು, ಆ ವ್ಯಕ್ತಿಯನ್ನು ಕೂಡ ಸಂಭಾಳಿಸ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಹೃದಯದ ಕಮ್ಯುನಿಕೇಷನ್ ಹಲವು ಮುರಿದ ಸಂಬಂಧಗಳನ್ನು ಗುಣಪಡಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅನೇಕ ರೀತಿಯ ಸಂಬಂಧಗಳು ಇಲ್ಲಿ ಬದಲಾವಣೆಯನ್ನು ಕಾಣ್ತವೆ ನಿಮ್ಮಿಬ್ಬರ ಸಂಬಂಧ ಸರಿಯಾದರೆ. ಹಾಗೆ ಎನರ್ಜಿ ಅಂದರೆ ಕಡ್ಡಾಯವಾಗಿ ಪರ್ಮನೆಂಟ್ ಒಂದು ಸಪ್ರೇಷನ್ ಅಂತ ಅಲ್ಲ. ಕೆಲವೊಮ್ಮೆ ಆತ್ಮಗಳ ಸ್ವಲ್ಪ ದೂರ ಹೋಗಿ ತಮ್ಮ ಮೌಲ್ಯ ಅರಿತು ಮತ್ತೆ ಹೆಚ್ಚು ಪ್ರೌಢವಾಗಿ ಸಂಪರ್ಕಿಸಲು ತೆಗೆದುಕೊಳ್ಳುವ ಸಮಯ ಆಗಿರುತ್ತೆ. ಅಂದರೆ ಸ್ವಲ್ಪ ದೂರ ಅಂತರ ಆಗಿರುತ್ತೆ. ಕೆಲವೊಂದು ಸಾರಿ ಅವರು ಅರ್ಥ ಮಾಡಿಕೊಂಡು ಅಲ್ಲಿ ಏನೋ ಒಂದು ಕಲಿತು ಹಿಂದೆ ಬಂದು ಮತ್ತೆ ಆ ಪ್ರೀತಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ, ಅರ್ಥ ಮಾಡ್ಕೊಳ್ತಾರೆ. ಕೆಲವೊಂದು ಸಾರಿ ದುಡುಕಿನ ಸ್ವಭಾವದಿಂದ ಆ ರೀತಿ ನಿರ್ಧಾರಗಳನ್ನ ಕೆಲವರು ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ರೀಡಿಂಗ್ ಈಗಿನ ಜನರ ಮನಸ್ಸಿಗೆ ಹೇಳುವ ಒಂದು ಬಾಬಾರವರ ಸಂದೇಶವಾಗಿದೆ, ಈಗಿನ ಎನರ್ಜಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮನ್ನು ಪ್ರೀತಿಸುವವರು ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಏನೋ ನೀವು ನಂಬಬೇಕಾಗಿಲ್ಲ, ಹಾಗೆ ಆಗತ್ತೆ ಅಂತಲೂ ಇಲ್ಲ. ಆದರೆ ನಿಮ್ಮ ಮನಸ್ಸನ್ನು ನಿಜವಾಗಿ ನೀವು ಹೇಳಿದಾಗ ಹಲವಾರು ಸಂಬಂಧಗಳು ಮತ್ತೆ ಜೀವ ಪಡಿತವೆ. ಅಂದರೆ ಆ ಸಂಬಂಧಗಳು ನಾನು ಪ್ರೀತಿ ನಿಮ್ಮನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಸರಿ ಆಗ್ತವೆ. ಅಂದರೆ ಎಲ್ಲವೂ ಅಂದರೆ ನಿಮ್ಮನ್ನು ಪ್ರೀತಿಸೋರು ಎಲ್ಲರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಆದರೆ ನೀವೇ ಅವುಗಳನ್ನು ಅರ್ಥ ಮಾಡಿಕೊಂಡು ಸಂಭಾಳಿಸಿದಾಗ ಅಲ್ಲಿ ಅನೇಕ ರೀತಿಯ ಸಂಬಂಧಗಳು ಕೂಡ ಚೆನ್ನಾಗಾಗತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಬುದ್ಧಿ ಹೇಳೋ ರೀತಿಯಲ್ಲಿ ಇದು. ನಿಮ್ಮ ಹೃದಯದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತೇಳಿ ಅಂದ್ಕೊಳ್ತೀರಾ, ಆದರೆ ಆ ಮಾತಾಗೆ ಉಳಿದ್ಬಿಟ್ಟಿದೆ. ಅದಕ್ಕೆ ಅಂತರ ಹೆಚ್ಚಾಗಿದೆ. ಅವ್ರು ಕೇಳ್ತಾರೋ ಇಲ್ಲೋ, ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ, ನಾನು ಹೇಳೋದೆಲ್ಲ ಸುಳ್ಳು ಅಂದ್ಕೊಳ್ತಾರೋ ಏನೋ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಂಡು ಆ ಮಾತನ್ನು ನಿಮ್ಮ ಹೃದಯದಲ್ಲೇ ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪಾಗತ್ತೆ. ಅವ್ರು ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡಿ. ಯಾಕಂದರೆ ನೀವು ಸತ್ಯವಾಗಿದ್ದರೆ ಆ ಮಾತು ಸತ್ಯನೇ ಆಗಿರ್ತವೆ, ಆ ವಿಚಾರ ಕೂಡ ಸತ್ಯ ಆಗಿರುತ್ತೆ. ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಆ ನಂಬಿಕೆ ನಿಮ್ಮಲ್ಲಿರಬೇಕು. ನಿಮ್ಮ ಮನಸ್ಸಲ್ಲೇ ಸುಳ್ಳು ಪ್ರೀತಿ ಇದೆ, ಅದನ್ನು ಹೇಳ್ಕೊಳ್ಬೇಕು ಅಂದಾಗ ನಿಮಗೆ ಆತಂಕ ಆಗ್ತಾ ಇದೆ ಅಂದರೆ ಅಲ್ಲಿ ಅದು ಯಾವುದೇ ರೀತಿ ವರ್ಕ್ ಮಾಡೋದಿಲ್ಲ. ನಿಮ್ಮ ಮಾತು ಸತ್ಯವಾಗಿತ್ತು ಅಂದರೆ, ನಿಮ್ಮ ಪ್ರೀತಿ ಸತ್ಯವಾಗಿತ್ತು ಅಂದರೆ ಅವರಿಗೆ ಒಂದಲ್ಲ ಒಂದು ರೀತಿಯ ಬದಲಾವಣೆಯ ಮೂಲಕ ಅವರು ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಬ್ರಹ್ಮಾಂಡದ ಶಕ್ತಿಗಳು, ನೀವು ನಂಬಿದ ಗುರುವಿನ ಶಕ್ತಿ, ದೈವ ಶಕ್ತಿ. ನಿಮ್ಮ ಜೀವನದಲ್ಲಿ ಈ ಶಕ್ತಿಗಳ ಅನುಭವ ನಿಮ್ಮ ಜೊತೆಗಿದೆ ಅಂದರೆ ಅವರು ನಿಮ್ಮ ಜೊತೆ ಒಂದು ಕಮ್ಯುನಿಕೇಟ್ ಆಗಿದ್ದಾರಲ್ವಾ, ಸಂಪರ್ಕದಲ್ಲಿದ್ದಾರೆ. ಭಗವಂತನ ಮುಖೇನ ನೀವು ಎಲ್ಲವನ್ನ ಚರ್ಚೆ ಮಾಡ್ತಾ ಇದ್ದೀರಾ, ಹೇಳ್ಕೊಳ್ತಾ ಇದ್ದೀರಿ. ಯಾರ ಹತ್ರನೂ ನಿಮ್ಮ ಮನಸ್ಸಿನ ವಿಚಾರವನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಗುರುವನ್ನು ಬಿಟ್ಟರೆ ಅವರೇ ನಿಮಗೆ ಸ್ನೇಹಿತ, ತಂದೆ, ತಾಯಿ ಎಲ್ಲ ಆಗಿದ್ದಾರೆ. ಹಾಗಾಗಿ ಅವರೂ ಕೂಡ ಕನಸಲ್ಲಿ ನಿಮಗೆ ಕಮ್ಯುನಿಕೇಟ್ ಆಗ್ತಾರೆ. ಆಗಾಗ ನಿಮ್ಮ ಕನಸಲ್ಲಿ ಬಂದು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ, ಯಾವುದೇ ದೇವರ ರೂಪದಲ್ಲಿ ಬಂದರೂ ಕೂಡ ಅದು ನೀವು ಈಗಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆ ಗುರುವಿನಲ್ಲಿ ಸಮರ್ಪಣೆ ಆಗಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಆಶೀರ್ವಾದದ ರೂಪದಲ್ಲಿ ಆ ಒಂದು ದೈವಶಕ್ತಿ ನಿಮಗೆ ಕಮ್ಯುನಿಕೇಟ್ ಆಗಿ ನಿಮ್ಮನ್ನು ಸಂಭಾಳಿಸ್ತಾ ಇರುತ್ತೆ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರುತ್ತೆ, ನಿಮ್ಮೊಳಗೆ ಧೈರ್ಯ ತುಂಬ್ತಾ ಇರುತ್ತೆ, ಆತ್ಮವಿಶ್ವಾಸ ತುಂಬ್ತಾ ಇರುತ್ತೆ. ಜೀವನವೇ ಬೇಡ ಅಂತೇಳಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲೂ ಕೂಡ ಒಳ ಮನಸ್ಸಿನ ಕೆಲವು ಧ್ವನಿಗಳನ್ನು ಕೇಳಿ ನಾನು ಇನ್ನೂ ಬದುಕಬೇಕು, ಏನಾದರೂ ಚೇತರಿಕೆ ಕಾಣ್ಬೋದಾ, ಎಲ್ಲವನ್ನು ಸಂಭಾಳಿಸ್ಬೋದಾ, ಎಲ್ಲ ಸರಿಯಾಗ್ಬೋದಾ ಅನ್ನೋ ರೀತಿಯಲ್ಲಿ ಭರವಸೆಯಿಂದ ನೀವು ಉಳ್ಕೊಂಡಿದ್ದೀರಾ ಅಂದರೆ ಆ ಭಗವಂತನ ಜೊತೆ ನಿಮ್ಮ ಕಮ್ಯುನಿಕೇಟ್ ಅಂದರೆ ಒಂದು ಸಂಪರ್ಕ ಇರೋದ್ರಿಂದಲೇ ಅದು ಸಾಧ್ಯವಾಗ್ತಾ ಇರೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೃದಯದಲ್ಲಿ ನೀವು ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿರುವ ಮಾತು ಉಳಿದ್ಬಿಟ್ರೆ ಅಂತರ ಹೆಚ್ಚಾಗ್ತಾನೆ ಹೋಗುತ್ತೆ. ಪ್ರೀತಿಗೆ ಅಹಂಕಾರಕ್ಕಿಂತ ಸಂಭಾಷಣೆ ಮುಖ್ಯವಾಗಿರುತ್ತೆ. ನಿಮ್ಮ ಸಂಭಾಷಣೆ ಮೇಲೆ ನಿಮಗೆ ನಂಬಿಕೆ ಇರಲಿ. ಅವ್ರು ಏನು ಅಂದ್ಕೊಳ್ತಾರೆ ಅನ್ನೋ ಮಾತಿನ ಬಗ್ಗೆ ಬೇಡ. ಯಾಕಂದರೆ ನಿಮ್ಮ ಮಾತು ಸತ್ಯವಾಗಿದೆಯಾ, ನಿಮ್ಮ ಪ್ರೀತಿ ಸತ್ಯವಾಗಿದೆಯಾ ಅದನ್ನು ಹೇಳಿಬಿಡಿ. ಆ ಸತ್ಯ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಎದುರಿಗೆ ಅದು ಪ್ರಚಾರ ಬರುತ್ತೆ, ಅಂದರೆ ಅದು ರಿವೀಲ್ ಆಗುತ್ತೆ. ಅದು ಬಿಟ್ಟು ಅವರು ಮೊದಲಿಗೆ ಅದನ್ನು ಸುಳ್ಳು ಅಂದ್ಕೊಳ್ಬೋದು, ಇಲ್ಲ ನಿಮ್ಮನ್ನು ಪಡ್ಕೊಳ್ಳೋಕೆ ಏನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ಬೋದು. ಆದರೆ ಸತ್ಯ ಯಾವತ್ತಿಗೂ ಕೂಡ ಮರೆಮಾಚಲ್ಲ, ಅಗ್ನಿಯಷ್ಟು ಪವಿತ್ರ ಅದು. ಸುಳ್ಳು ಯಾವತ್ತಿದ್ರೂ
ತುಂಬಾ ಗಲಾಟೆ ಮಾಡುತ್ತೆ, ಅಂದರೆ ಅವ್ರು ನಂಬೋ ಹಾಗೆ ಮಾಡುತ್ತೆ. ಆದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಅದು ಹೇಗೆ ಫಾಸ್ಟಾಗಿ ಬಂದು ಕೆಲಸ ಮಾಡುತ್ತೋ ಹಾಗೆ ಅದು ಒಂದು ಸ್ಥಿರತೆ ಇಲ್ಲದೆ, ಶಾಶ್ವತವಾದ ನೆಲೆ ಇಲ್ಲದೆ ಹಾಗೆ ಅದು ಅಳಿಸೋಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ರೆ, ಒಂದೇ ನಾಣ್ಯದಲ್ಲಿ ಎರಡು ಮುಖಗಳಿರ್ತವೆ ಅಲ್ವಾ? ಹಾಗೆ ಜೀವನ ಏರು ಇಳಿತ, ಸುಖ ದುಃಖ ಇವೆಲ್ಲವೂ ಇದ್ದೇ ಇರ್ತದೆ. ಹಾಗೆ ಕೆಲವೊಂದು ಸಾರಿ ಅನುಮಾನ ಇರುತ್ತೆ, ಸಂದೇಹ ಇರುತ್ತೆ, ಹಾಗೆ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಇವೆಲ್ಲದರ ಮಧ್ಯೆ ಜೀವನ ಒಂದು ಪ್ರಯಾಣ ಮಾಡ್ತಾ ಇರುತ್ತೆ. ನೀವು ಯಾವುದ್ರ ಜೊತೆ ಇರ್ತೀರಿ ಅನ್ನೋದ್ರ ಮೇಲೆ ಆ ಜೀವನ ಸ್ಥಿರವಾಗಿರುತ್ತೆ. ಹಾಗೆ ಒಳ್ಳೆಯದನ್ನು ಅಂದರೆ ಒಳ್ಳೆಯದ್ರ ಕಡೆ ಕರ್ಕೊಂಡೋಗುತ್ತೆ, ಒಳ್ಳೆಯ ಸಂಬಂಧ ಅವಕಾಶಗಳನ್ನು ನಿಮ್ಗೆ ತಂದುಕೊಡುತ್ತೆ. ಇದು ಒಂದು ಗೈಡೆನ್ಸ್ ರೀತಿಯಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಸಂದೇಶ ಬಾಬಾರವರು. ನಿಮ್ಮ ಮನಸ್ಸಿಗೆ ಯಾವುದು ಹಿತ ನೀಡುತ್ತೋ, ಯಾವುದು ಸಮಾಧಾನ ಕೊಡುತ್ತೋ, ಯಾವುದರ ಅವಶ್ಯಕತೆ ಇದೆಯೋ ಅದೇ ರೀತಿ ಇವತ್ತಿನ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡೆನ್ಸ್ ಕೂಡ ಕೊಟ್ಟಿದೆ. ಈ ಸಮಯದಲ್ಲಿ ನೀವು ಎಷ್ಟೇ ಗೊಂದಲದಲ್ಲಿದ್ದರೂ, ಅಂದರೆ ಯಾವ ಗೊಂದಲದಲ್ಲಿದ್ರೋ, ಯಾವ ಚಿಂತೆಯಲ್ಲಿದ್ರೋ, ಯಾವ ಸಮಸ್ಯೆಯಲ್ಲಿದ್ರೋ, ಯಾವುದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬದ್ದಾಡ್ತಾ ಇದ್ರು, ಇಲ್ಲ ಯಾವುದ್ರ ಜೊತೆ ಸಾಗಬೇಕು, ಯಾವುದ್ರ ಜೊತೆ ಯಾವುದರಿಂದ ಹಿಂದೆ ಸರಿಬೇಕು ಅಂತೇಳಿ ನೀವು ಯೋಚಿಸ್ತಾ ಇದ್ರು. ಒಟ್ಟಾರೆ ಜೀವನ ಈಗ ನಿಮ್ಗೆ ಹೇಳ್ತಾ ಇರೋದು ಒಂದೇ, ನಿಮ್ಮೊಳಗಿನ ಬೆಳಕು, ಶಕ್ತಿ, ಹಾಗೆ ಯಾವುದೇ ರೀತಿ ಒಂದು ಆತ್ಮವಿಶ್ವಾಸ ಇನ್ನೂ ಕುಗ್ಗಿಲ್ಲ. ನೀವು ಇತ್ತೀಚೆಗೆ ತುಂಬ ಯೋಚನೆ, ಹಾಗೆ ನೋವು, ನಿರಾಶೆ ಮತ್ತು ಮೌನದ ನಡುವೆ ನಡೀತಾ ಇರ್ಬೋದು. ಕೆಲ ಸಮಯಗಳಲ್ಲಿ ನನ್ನ ಜೀವನ ಸರಿ ಆಗ್ತದ, ನನ್ನ ಪ್ರಾರ್ಥನೆ ದೇವರಿಗೆ ಗುರುವಿಗೆ ತಲುಪ್ತದ, ಕೇಳಿಸ್ತಾ ಇದೆಯಾ, ನಾನು ಇಷ್ಟು ಒಳ್ಳೆಯದಾಗಿ ಯೋಚಿಸಿದ್ರು ಯಾಕೆ ತಡ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಮನಸ್ಸನ್ನು ತುಂಬಿರಬಹುದು. ಆದರೆ ಪ್ರತಿ ಒಳ್ಳೆಯ ಯೋಚನೆ ಒಂದು ಪ್ರಾರ್ಥನೆಯೇ, ಪ್ರತಿ ಒಳ್ಳೆಯ ಮಾತು ಒಂದು ಆಶೀರ್ವಾದವೇ, ಪ್ರತಿ ಒಳ್ಳೆಯ ಕೆಲಸ ನಿಮ್ಮ ಭವಿಷ್ಯಕ್ಕೆ ಒಂದು ಬೆಳಕು, ಅಂದರೆ ನಿಮ್ಮ ಭವಿಷ್ಯವನ್ನು ನೀವೇ ಸುಂದರವಾಗಿ ರೂಪಿಸಿಕೊಳ್ತಾ ಇರುವ ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಎಷ್ಟು ಒಳ್ಳೆಯ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂದರೆ, ಪ್ರತಿ ಒಳ್ಳೆಯ ನಿಮ್ಮ ಒಂದು ಯೋಚನೆ ಒಂದು ಪ್ರಾರ್ಥನೆಯ ಥರ ಕೆಲಸ ಮಾಡ್ತದೆ. ಪ್ರತಿ ಒಳ್ಳೆಯ ಮಾತು ಕೂಡ ಒಂದು ಆಶೀರ್ವಾದದ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಒಳ್ಳೆಯ ಮಾತೇ, ಒಳ್ಳೆಯ ಕೆಲಸವೇ, ಒಳ್ಳೆಯ ಉದ್ದೇಶವೇ ನಿಮಗೆ ಆಶೀರ್ವಾದವಾಗಿ ಸಿಗ್ತಾ ಇದೆ. ಪ್ರತಿ ಒಳ್ಳೆಯ ಕೆಲಸ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದೆ ಸುಂದರವಾಗಿ. ನೀವು ಈಗ ಕಾಣದ ರೀತಿಯಲ್ಲಿ ಜೀವನ ಬದಲಾಗ್ತಾ ಇದೆ. ನಿಮ್ಮ ಆತ್ಮ ದಣಿದಿರಬಹುದು, ದೇಹನೂ ದಣಿದಿರಬಹುದು, ಆದರೆ ನಿಮ್ಮ ಭಾಗ್ಯ ಸೋತಿಲ್ಲ, ದಣಿದಿಲ್ಲ. ಈಗ ನಡೆಯುತ್ತಿರುವ ತಡ ಆಗಿರ್ಬೋದು, ಮೌನ ಆಗಿರ್ಬೋದು, ಅಥವಾ ಗೊಂದಲ ಆಗಿರ್ಬೋದು, ಇವೆಲ್ಲವೂ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ದಿನ ನೀವು ಹಿಂತಿರುಗಿ ನೋಡ್ತೀರಾ, ಈಗಾಗಲೇ ನೋಡಿದ್ದೀರಾ ಕೆಲವರು. ಆ ಸಮಯದಲ್ಲಿ ನಾನು ಕೈ ಬಿಟ್ಟಿಲ್ಲ, ಅದಕ್ಕೆ ಇಂದು ಬೆಳಕು ಸಿಕ್ತಿದೆ, ದಾರಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಹೆಮ್ಮೆ ಪಡ್ತೀರಾ. ನನ್ನ ಬಾಬಾ ನನ್ನ ಜೊತೆಗಿದ್ದರು, ಅವ್ರು ದಾರಿ ತೋರಿಸಿದ್ರು, ನಾನು ಮಾಡಿದ ಒಳ್ಳೆಯ ಉದ್ದೇಶಗಳ ಕರ್ಮಗಳು ನನ್ನನ್ನು ಕೈ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಹೆಮ್ಮೆ ಪಡ್ತೀರಾ. ಅಂತ ಕ್ಷಣ ನಿಮ್ಮ ಜೀವನದಲ್ಲಿ ಬಂದಿದೆ, ಬರ್ತದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕಣ್ಣೀರನ್ನು ನಾನು ವ್ಯರ್ಥವಾಗಿ ಮಾಡೋದಿಲ್ಲ. ನೀವು ಒಳ್ಳೆಯ ಹೃದಯದಿಂದ ಮುಂದಿನ ಹೆಜ್ಜೆ ಇಟ್ಟರೆ ಜೀವನವು ನಿಧಾನವಾಗಿ ನಿಮ್ಮ ಕಡೆ ನಡೆಯಲು ಶುರು ಮಾಡುತ್ತೆ. ಯಾಕಂದರೆ ನಾನು ನಿಮ್ಮ ಜೊತೆಗಿದ್ದೀನಿ. ನಿಮ್ಮ ಮನಸ್ಸಿಗೆ ಶಾಂತಿ ಯಾವಾಗಲೂ ಬರಲಿ, ನಿಮ್ಮ ಮನೆಯೊಳಗೆ ನೆಮ್ಮದಿ ಯಾವಾಗೂ ಇರಲಿ, ನಿಮ್ಮ ಭಯಗಳ ಜಾಗದಲ್ಲಿ ಭರವಸೆ ಬೆಳೆಯಲಿ, ತಡವಾದ ಒಂದು ಆಶೀರ್ವಾದಗಳು ಕೂಡ ನಿಮ್ಮ ಜೀವನದಲ್ಲಿ ಸುಂದರವಾಗಿ ಅರಳಲಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿ ಅದೇ ರೀತಿ ಒಂದು ಎನರ್ಜಿ, ಕತ್ತಲೆ ಎಷ್ಟೇ ದೊಡ್ಡದಿದ್ರೂ ಒಂದು ಸಣ್ಣ ಬೆಳಕು ಸಾಕು ದಾರಿಯನ್ನು ತೋರಿಸಲು. ಆ ಬೆಳಕು ಈಗ ನಿಮ್ಮೊಳಗೆ ಒಂದು ಬೆಳಕಿನ ಶಕ್ತಿಯಾಗಿ, ಭರವಸೆಯ ಶಕ್ತಿಯಾಗಿ, ನಂಬಿಕೆ, ಆತ್ಮವಿಶ್ವಾಸದ ಶಕ್ತಿಯಾಗಿ ಎಚ್ಚರಗೊಳ್ತಾ ಇದೆ. ನನ್ನ ಸಹಾಯ ಪ್ರತಿ ಹಂತದಲ್ಲೂ ನಿಮ್ಮ ಜೊತೆ ಇದೆ. ಇವಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ಸಂದೇಶ ಬೇಕಾಗಿತ್ತೋ, ಯಾವ ಸಮಸ್ಯೆಗೆ ಪರಿಹಾರ ಬೇಕಾಗಿತ್ತೋ, ಯಾವುದು ನಿಮ್ಮ ಮನಸ್ಸು ಯೋಚಿಸ್ತಾ ಇತ್ತೋ ಅದಕ್ಕೆ ಈಗಿರೋ ಎನರ್ಜಿ, ಅಂದರೆ ನೀವು ನಂಬಿದ ಗುರುವಿನ ಹಾಗೆ ದೈವದ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿದೆ. ಹಾಗೆ ಪಿತೃಗಳ ದೋಷ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಪಿತೃಗಳನ್ನು ಸಂತೃಪ್ತಿಗೊಳಿಸುವ ಕೆಲಸವನ್ನು ಮಾಡಿ, ಅವರ ಇಚ್ಛೆ ಏನಾದರೂ ನಿಮಗೆ ತಿಳಿದಿದ್ರೆ ಆ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋದು, ಅವರ ಆಸೆ ಆಕಾಂಕ್ಷೆಗಳು ಏನಾದರೂ ಅವರು ಈಡೇರಿಸಿಕೊಳ್ಳದೆ ಹೋಗಿದ್ರೆ ಅದನ್ನು ನಿಭಾಯಿಸುವ ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿರಿ. ಅದನ್ನು ನಂಗೆ ನಿಭಾಯಿಸೋಕ್ಕಾಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೋಡೋದಕ್ಕಿಂತ ಪ್ರಯತ್ನನಾದರೂ ಪಟ್ಟರೆ ಅದು ಖಂಡಿತ ಭಗವಂತನ ಮೆಚ್ಚುಗೆ ಸಿಗುತ್ತೆ. ಅವರು ಕೂಡ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ತಿಳಿಯದೇನೋ ನಿಮ್ಮ ಪೂರ್ವಜರ ಮನಸ್ಸಿಗೆ ನೋವು ಮಾಡಿದರೆ, ತಂದೆ ತಾಯಿ ಬದುಕಿದ್ದಾಗ, ಅಜ್ಜ ಅಜ್ಜಿ ಯಾವುದೇ ರೀತಿ ಒಂದು ಸಂಬಂಧ ಬದುಕಿದ್ದಾಗ ಅವರಿಗೆ ನೋವು ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಅವರನ್ನು ನೆನಪು ಮಾಡಿಕೊಂಡು ಕ್ಷಮೆಯನ್ನು ಯಾಚಿಸಿ ನಿಮ್ಮ ಕೈಯಿಂದ ಯಾರಿಗಾದರೂ ನೀರಿನ ದಾನವನ್ನು ಮಾಡಿ. ಖಂಡಿತವಾಗಿಯೂ ಈ ತಿಂಗಳಲ್ಲೇ, ಮೇ ತಿಂಗಳು ಎಂಡ್ ಒಳಗೆ ನೀವು ನೀರಿನ ದಾನ ಯಾವುದಾದ್ರೂ ದೇವಸ್ಥಾನ
ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಆಗ್ತಾ ಇದೆಯಾ, ಸ್ವಲ್ಪ ನೀರಿನ ಬಾಟ್ಲನ್ನು ಖರೀದಿ ಮಾಡಿ ಕೊಟ್ಬಿಡಿ. ನಿಮ್ಮ ಪಿತೃಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅವರ ಮನಸ್ಸಿಗೆ ಶಾಂತಿ ಸಿಗಲಿ, ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ, ಈ ಸೇವೆಯನ್ನು ಮಾಡ್ತಾ ಇದ್ದೀನಿ, ಸ್ವೀಕರಿಸಿ ಅನ್ನೋ ರೀತಿಲಿ. ಹಾಗೆ ನನಗೆ ಮುಂದಿನ ಮಾರ್ಗದರ್ಶನವನ್ನು ಮಾಡಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡಿ. ಯಾವ ಒಂದು ಕರ್ಮ ನನ್ನ ಜೀವನದಲ್ಲಿ ಬ್ಲಾಕೇಜನ್ನು ಉಂಟು ಮಾಡಿ ನನ್ನ ಕೆಲವೊಂದು ವಿಚಾರಗಳನ್ನು ತಡೆ ಹಿಡಿದಿದೆಯಲ್ಲ, ಅದಕ್ಕೆ ದಾರಿ ತೆರೆದುಕೊಡುವಂತೆ ಮಾಡಿ ಅನ್ನೋದ್ರ ರೀತಿಯಲ್ಲಿ ನಿಮ್ಮ ಪಿತೃಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಒಂದು ಐಡಿಯಾನ ಕೂಡ ಕೊಡ್ತಾ ಇದ್ದೀನಿ. ಅಂದರೆ ಎಲ್ಲಿ ಹೇಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲಲ್ಲ, ಹಾಗಾಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಊಟ ಒಂದು ಸೇವೆ ಮಾಡ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ಇಷ್ಟು ಅಂತ ಹೇಳಿ ನೀರಿನ ಬಾಟ್ಲು ಕೊಡಿಸ್ಬಿಟ್ರೆ ಅದು ಪ್ರತಿ ಜನರಿಗೂ ತಲುಪುತ್ತಲ್ವ. ಹಾಗೆ ಇಲ್ಲ ಅಂದರೆ ರೋಡ್ ಸೈಡಿಗೆ ನಿಸ್ಸಹಾಯಕರು ಇರ್ತಾರಲ್ಲ, ಅವರಿಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು ಆಯಿತು. ಇಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲೋ ಒಂದು ಇರ್ತಾವಲ್ವ, ಅವುಗಳಿಗೂ ಕೂಡ ನೀರಿನ ಸೇವೆಯನ್ನು ಮಾಡಿದರೆ ಇನ್ನೂ ಅತ್ಯಧಿಕ ಪುಣ್ಯ ಸಿಗುತ್ತೆ. ಅಂದರೆ ಅಲ್ಲಿ ಎಲ್ಲದೂ ಸರಿಯಾಗಿ ಸಿಗೋ ಜಾಗದಲ್ಲಿ ನಾವು ದಾನ ಧರ್ಮ ಮಾಡೋದಕ್ಕಿಂತ ಅದರ ಅವಶ್ಯಕತೆ ಯಾರಿಗಿರುತ್ತಲ್ಲ, ನೀರು ನೀರು ಅಂತ ಹೇಳಿ ಬಡ್ದಾಡ್ತಾ ಇರ್ತಾರಲ್ಲ, ಅಂಥವರಿಗೆ ದಾನ ಕೊಟ್ಟರೆ ಅದು ಅತ್ಯಂತ ಶ್ರೇಷ್ಠ ಫಲ. ಅಂದರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಭಗವಂತ ಕರುಣೆಯಿಂದ ಕ್ಷಮೆಯನ್ನು ಕೊಡ್ತಾರೆ, ದಯೆ ಕರುಣೆ ಪ್ರೇಮವನ್ನು ನಿಮ್ಮ ಮೇಲೆ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಈಗಿನ ನಿಮ್ಮ ಎನರ್ಜಿಗೆ. ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಅಂದರೆ ಪರಿಹಾರ ಏನೋ ಕೊಡ್ತಾರೆ, ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲೂ ನಿಮ್ಗೆ ಕೆಲವೊಂದು ಸರಿ ಚಿಂತೆ ಮಾಡ್ತಾ ಇರ್ತೀರ. ಹಾಗಾಗಿ ಈ ರೀತಿ ಪರಿಹಾರವೂ ಕೂಡ ಇಲ್ಲಿ ಕೆಲವೊಂದು ಸರಿ ಈ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮಗೆ ಸಿಗುತ್ತೆ. ಈ ರೀತಿ ಮಾಡ್ಕೊಳ್ಬೋದು, ಇದು ಈಸಿ ಆಗಿದೆ ಅಂತೇಳಿ ಅನಿಸುತ್ತೆ. ಹಾಗೆ ಯಾವುದೇ ರೀತಿ ಆತಂಕ ಇಲ್ಲದೆ ಪರಿಹಾರವನ್ನು ಮಾಡ್ಕೊಳ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿರೋ ಅನೇಕ ರೀತಿಯ ದೋಷ ಆಗಿರ್ಬೋದು, ಬ್ಲಾಕೇಜ್ಗಳಾಗಿರ್ಬೋದು, ಕರ್ಮಗಳಾಗಿರ್ಬೋದು, ಅದರಿಂದ ಹೊರಗೆ ಬರ್ತೀರ. ಮನುಷ್ಯ ಅಂದರೆ ಕೇವಲ ತಪ್ಪೇ ಮಾಡಿರೋದಿಲ್ಲ, ಪಾಪನೇ ಮಾಡಿರೋದಿಲ್ಲ. ಅನಿವಾರ್ಯತೆಗೆ ಸಿಕ್ಕಾಗಿರ್ಬೋದು, ಇಲ್ಲ ದ್ವೇಷಕ್ಕಾಗಿರ್ಬೋದು, ಇಲ್ಲ ಅವರೇನೋ ನಮಗೆ ಮಾಡಿದ್ರು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೆಲವೊಂದು ಸರಿ ತಪ್ಪುಗಳು ಆಗ್ಬಿಡ್ತವೆ. ಅದೇ ತುಂಬಾ ಹೇಳೋದು, ಆ ಒಂದು ದ್ವೇಷ ಆಗಿರ್ಬೋದು, ಆ ಒಂದು ವಿರೋಧತನ ಆಗಿರ್ಬೋದು, ಅದನ್ನು ಸ್ವಲ್ಪ ತಡೆ ಹಿಡಿದು ನೀನು ಮೌನವಾಗಿ ಸ್ವಲ್ಪ ಮುಂದೆ ಹೋಗಿಬಿಟ್ರೆ ನೀನು ಅವರಿಂದ ತುಂಬಾ ದೂರ ಆಗಿ ವಿಶೇಷವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಸಾಕ್ತೀಯ. ಆದರೆ ಕೆಲವೊಂದು ಸರಿ ನಿನ್ನಲ್ಲಿರುವ ಆತುರದ ಸಿಟ್ಟು ನಿರ್ಧಾರ ಕೆಲವೊಂದು ಸರಿ ಅವ್ರ ವಿರುದ್ಧ ನಿಂತು ಜಗಳ ಮಾಡೋ ಹಾಗೆ ಮಾಡಿ ಅಲ್ಲೂ ಮತ್ತೊಂದು ಕರ್ಮವನ್ನು ಸೃಷ್ಟಿ ಮಾಡಿ ಬ್ಲಾಕೇಜ್ಗಳನ್ನು ಉಂಟು ಮಾಡಿದೆ. ಇದರಿಂದ ನಿನ್ನ ಭಾಗ್ಯದಲ್ಲಿ ನಿನಗೋಸ್ಕರ ನಿನ್ನ ಪುಣ್ಯ ಏನು ಡಿಸರ್ವ್ ಮಾಡಿತ್ತಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ತಡ ಆಗ್ತಾ ಇದೆ ಅನ್ನೋ ರೀತಿಯಲ್ಲೂ ಕೆಲವರಿಗೆ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಂತ ಇಲ್ಲಿ ನೀವು ಅಂದ್ಕೊಳ್ಬೋದು, ಹಾಗಂತ ಅವ್ರು ಏನೇ ಅನ್ಯಾಯ ಮಾಡಿದ್ರು ಅದನ್ನು ನಂಗೆ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ ಅಂತೇಳಿ. ಸಹಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಬುದ್ಧಿವಂತಿಕೆಯಿಂದ ವರ್ತಿಸಿ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಸಂಭಾಳಿಸಿ ಆ ಪರಿಸ್ಥಿತಿಯನ್ನು ಅಂತ ಹೇಳ್ತಾ ಇದ್ದಾರೆ. ಅವರೇನೋ ತಲೆಹರಟೆ ಮಾಡ್ತಾ ಇದ್ದಾರೆ, ಇಲ್ಲ ಯಾವುದೇದೋ ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ಕೋಪ ಆಗಿರ್ಬೋದು, ಏನೋ ಆಗಿರ್ಬೋದು ಪ್ರಯೋಗ ಮಾಡ್ತಾ ಇದೆ. ಅದನ್ನು ನೀವು ಕೊಟ್ಟರೆ ನಿಮಗೂ ಅವರಿಗೂ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ನೀವು ಮುಂದೆ ಹೋಗೋದಿಲ್ಲ. ಅವ್ರ ಜೊತೆ ಹೋರಾಟ ಮಾಡ್ತಾ ಜಗಳ ಮಾಡ್ತಾ ನೀವು ಕೂಡ ಅಲ್ಲೇ ನಿಂತು ಬಿಡ್ತೀರಾ. ನಿಮ್ಮ ಯಶಸ್ಸು, ನಿಮ್ಮ ಸಾಧನೆಯತ್ತ ಗಮನನೇ ನೀವು ಕೊಡೋಕ್ಕಾಗೋದಿಲ್ಲ. ನಿಮ್ಮ ದೃಷ್ಟಿಕೋನ ಬೇರೆ ಆಗಿರುತ್ತೆ. ನಿಮ್ಮ ಜೀವನ ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದೆ, ಅದರ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಬುದ್ಧಿವಂತಿಕೆ ಅಂದರೆ ನಿಮಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ, ನಿನ್ನಲ್ಲೇ ಬುದ್ಧಿ ಇದೆ, ಅದನ್ನು ಉಪಯೋಗಿಸು ಸರಿಯಾಗಿ ಅನ್ನೋ ರೀತಿಯಲ್ಲಿ ಒಂದು ಗೈಡೆನ್ಸ್ ಕೂಡ ನಿಮಗೆ ಸಿಗ್ತದೆ. ಇವತ್ತಿನ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಯಾಕೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ ಗೊತ್ತಾ? ಗುರುವಿನಿಂದ ನಮಗೊಂದು ಈಗಿನ ಎನರ್ಜಿಗೆ ಒಂದು ಮಾರ್ಗದರ್ಶನ ಸಿಕ್ಕಿದೆ ಅಂದರೆ ಆ ಋಣವನ್ನು ಇಟ್ಕೊಳ್ಬಾರ್ದು. ಆ ಋಣವನ್ನು ಓಂ ಸಾಯಿರಾಮ್ ಅಂತೇಳಿ ಒಂದು ಪ್ರಾರ್ಥನೆಯೊಂದಿಗೆ ತೀರಿಸಿದೆ ನೀವು ಋಣಮುಕ್ತರಾಗ್ತೀರಾ, ಕೃತಜ್ಞತೆಗೆ ನೀವು ಕಾರಣರಾಗ್ತೀರಾ. ನಿಮಗೆ ಸಿಕ್ಕ ಈಗಿನ ಒಂದು ಮಾರ್ಗದರ್ಶನಕ್ಕೆ ಹಾಗೆ ಒಂದು ಬ್ಲೆಸ್ಸಿಂಗಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಾಗಿರುತ್ತೆ. ಅದರಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ದೂರ ಆಗ್ತೀರಾ. ಹಾಗೆ ಏನಾದರೂ ನಾವು ಯಾರಿಂದನಾದರೂ ಸಹಾಯ ಪಡ್ಕೊಂಡಾಗ ಧನ್ಯವಾದಗಳನ್ನು ಅರ್ಪಿಸೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇಲ್ಲಿ ಗುರುವಿನಿಂದ ಈ ಒಂದು ರೀಡಿಂಗ್ ಎನರ್ಜಿ ನಿಮಗೆ ಕರೆಕ್ಟಾಗಿ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಸಂದೇಶದ ರೂಪದಲ್ಲಿ, ಅಂದರೆ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗಾಗಿ ವಿಡಿಯೋದ ಕೊನೆಯಲ್ಲಿ ನಾನು ಯಾವಾಗಲೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದು. ಯಾಕೆ ಗೊತ್ತಾ? ನಿಮ್ಮಿಂದ ಆ ಗುರುವಿಗೆ ಒಂದು ಕೃತಜ್ಞತೆ ಸಿಗಲಿ, ಸೇರಲಿ, ಅದರಿಂದ ನಿಮ್ಗೆ ಇನ್ನಷ್ಟು ಬ್ಲೆಸ್ಸಿಂಗ್ಗಳು ಜಾಸ್ತಿ ಆಗಲಿ ಅಂತ ಹೇಳೋದು ಸ್ನೇಹಿತರೆ. ಹಾಗಾದರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗ್ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಟ್ಟಿದ್ರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.